ಹೋಗ್ಬಂದೇನಮ್ಮ? ಹೋಗ್ಬನ್ನಪ್ಪ. ದೊಡ್ಡ ಸ್ಟೋರಿನೇ ಸಿಕ್ತು ನೋಡ್ಗುಂಡ. 2 ಹೆಣ್ಣು ಹುಡುಗರು ಏನು ಮಾಡ್ಯಾರ, ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗಿ ದರ್ಶನ ತೊಗೊಂಡು ಬರೋದ್ರಾಗ ಅವ್ರ ಚಪ್ಪಲಿ ಯಾರು ಹೊಡ್ಕೊಂಬಿಟ್ಟಾರ. ಈ ಹುಡುಗಿಯರು ಏನು ಮಾಡ್ಯಾರ, 2 ಗಂಡು ಹುಡುಗರು ಹೊಸ ಚಪ್ಪಲಿಗಳು ಬಿಟ್ಟಾರ. ಬರೆಗಾಲ ಯಾಕೆ ಹೋಗ್ಬೇಕು ಅಂತಂದು ಅವೆರಡು ಗಂಡು ಹುಡುಗರು ಹೊಸ ಚಪ್ಪಲಿ ಹಾಕೊಂಡು ಹೋಗ್ಲಕ್ಕೆ ಹತ್ಬಿಟ್ಟಾರ. ಆ ಗಂಡು ಹುಡುಗರು ಏನು ಮಾಡ್ಯಾರ, ಇವರು ತಮ್ಮ ಚಪ್ಪಲಿ ಹಾಕೊಂಡದ್ ನೋಡಿ, ನಮ್ಮ ಚಪ್ಪಲಿಗಳು ನಮ್ಮ ಚಪ್ಪಲಿ ನಾವು ಹಾಕೊಂಡು ನಮ್ಮ ಚಪ್ಪಲಿಗಳು ಹಾಕೊಂಡು ಹೋಗ್ತಿದ್ರಲ್ಲ ಅಂತ ಹಿಂದಿಂದ ಹೋದ್ರೆ, ಯಾಕ್ರೋ ನಮ್ಮ ಬೆನ್ನ ಹತ್ತಿರೇನ, ನಮ್ಮನ್ನು ಫಾಲೋ ಮಾಡ್ತೀರೇನು ಅಂತ ಬೈಯೋದು ಮುಂದೆ ಹೋಗೋದು ಮಾಡ್ಲಕ್ಕೆ ಹತ್ಬಿಟ್ಟಾರ. ಅಲ್ಲಿ ಒಂದು ಗುಂಪು ಸೇರಿಬಿಟ್ಟಾರ. 4 ಜನ ಬಂದು, ಯಾಕ್ರ ಹೆಣ್ಣು ಹುಡುಗಿಯರು ಫಾಲೋ ಮಾಡ್ತೀರಿ ಅಂತ ಕಾಲಾರ ಹಿಡಿದಾರ. ಅಣ್ಣ ಇಲ್ಲ ಅಣ್ಣೋ, ಅವ್ರಿಬ್ರು ನಮ್ಮ ಚಪ್ಪಲಿ ಹಾಕೊಂಡು ಹೋಗ್ತಿದಾರಣ್ಣ, ನೋಡೋಣ ಅವ್ರ ಕಾಲಕ್ಕೆ ಗಂಡುಡ್ರ ಚಪ್ಪಲಿ ಅವು, ನೋಡೋಣ ಗಂಡುಡ್ರ ಚಪ್ಪಲಿ ಅವು ಅಂದ್ರೆ, ಏನಮ್ಮ ನೀವು ಗಂಡುಡ್ರ ಚಪ್ಪಲಿ ಹಾಕ್ಯಂಬಂದಿರಲ್ಲ ಅಂದ್ರೆ, ನಮ್ಮ ಚಪ್ಪಲಿ ಯಾರು ಹಾಕೊಂಡು ಹೋದ್ರ ಅಣ್ಣ, ಅದಕ್ಕೆ ನಾವು ಇರ್ಬೇಕು. ನಿಮ್ಮ ಚಪ್ಪಲಿ ಯಾರು ಹಾಕೊಂಡು ಹೋದ್ರ, ಗಂಡುಡ್ರ ಚಪ್ಪಲಿ ಯಾಕೆ ಹಾಕೊಂಡ್ರೆ ಕೊಡ್ರಮ್ಮ, ನೀನು ಅವ್ರು ಫಾಲ ಮಾಡ್ತಾರ ಅಂತಂದು ಅವ್ರು ಕಾಲಾರ ಹಿಡಿದಿವಿ ನೋಡು. ತಪ್ಪಾಯ್ತಪ್ಪಿ ನಮ್ಮದು, ಇವು ಚಪ್ಪಲಿ ಹಾಕೊಂಡು ಹೋಗ್ರಿ ಅಂತ. ಇವ್ರಿಗೆ ಅಕ್ಕ ತಂಗಿಯರಿಲ್ಲ ಅಂತ ಕೇಳಿದ್ರಲ್ಲಮ್ಮ, ನಮ್ಮ ಅಕ್ಕ ತಂಗಿಯರು ಈ ಥರ ಚಪ್ಪಲಿ ಕಳ್ತನ ಮಾಡೋದಿಲ್ಲ, ನಿಮ್ಮ ಚಪ್ಪಲಿ ಕಳೆದ್ರೆ ಬೇರೆ ಚಪ್ಪಲಿ ಹಾಕ್ಕೊಂಡು ಹೋಗ್ಬೇಕು.